ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಇಂದು ಮಹಾಶಿವರಾತ್ರಿ. ಈ ಒಂದು ಶಿವರಾತ್ರಿ ಸಂಪೂರ್ಣವಾಗಿ ಅದರ ಉಚ್ಚಾರ ಏನಂದ್ರೆ ಮಹಾಶಿವರಾತ್ರಿ ಜಾಗರಣೆ ಅಂತಾರೆ. ಇದಕ್ಕೆ ಮಹಾಶಿವರಾತ್ರಿ ಜಾಗರಣೆ ಅಂದ್ರೆ ಮಹಾ ಅಂದ್ರೆ ದೊಡ್ಡದು, ಶಿವರಾತ್ರಿ ಅಂದ್ರೆ ಶಿವನನ್ನ ಅರಿಯದಿರುವ ಅಜ್ಞಾನ. ಶಿವಸ್ವರೂಪ, ನಿಮ್ಮ ಸ್ವರೂಪ ಏನದ ಶಿವಸ್ವರೂಪ. ಶಿವಾಯ ಬ್ರಹ್ಮಣೇ ನಮಃ. ಎಂತ ಶಿವಸ್ವರೂಪ ಅಂದ್ರೆ ಸತ್ ಚಿತ್ ಆನಂದ. ಎಲ್ಲದ ಇದು? ಸಚ್ಚಿದಾನಂದ ರೂಪ ಶಿವಾಯ ಬ್ರಹ್ಮಣೇ ನಮಃ. ಎಲ್ಲದ್ರಿ? ಇದೆಲ್ಲಿದು ಬರ್ತದೆ? ಇದು ಸಚ್ಚಿದಾನಂದ ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿ ಒಳಗೆ ಬರ್ತದೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಎಂತ ಶಿವ ಅಂದ್ರೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣನಾದಂತ ಶಿವ. ಶಿವ ಅಂದ್ರೆ ಏನಂತ ತಿಳ್ಕೋಬೇಕು? ಬೇರೆ ಬೇರೆ ಎಲ್ಲಾ ಶಿವಗಳು ಜಗ್ಗಿ ಗದ್ದಲಿಡ್ತಾರೆ. ಕೈ ಸಿಕ್ಕದಕ್ಕೆಲ್ಲ ಶಿವ ಅಂದಾರ. ಒಳಗ ಕಟ್ಕೊಂಡದ್ದಕ್ಕೆ ಶಿವ ಅಂದಾರ, ಗುಡಿಯಾಗಿಟ್ಟದ್ದಕ್ಕೆ ಶಿವ ಅಂದಾರ. ಎಲ್ಲಾ ಶಿವಗಳು ಏನದವ ತಿಳಿಲಾರ್ದವ್ರ ಸಲುವಾಗಿ ಅವು. ತಿಳಿದವ್ರು ಅಂತ ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳ ಸಲುವಾಗಿ ಎಂತ ಶಿವ ಅಂದ್ರೆ ಸಚ್ಚಿದಾನಂದ ರೂಪ, ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಏಕರೂಪ ಬ್ರಹ್ಮ, ಅಖಂಡ ಬ್ರಹ್ಮ ಏನದಲ್ಲ ಅಂತ ಶಿವ. ಅದು ಏನದ? ಅಂತ ಶಿವನ ಸ್ವರೂಪನೇ ನೀವದೆ. ನಿಮ್ ಸ್ವರೂಪನೇ ಅಂತ ಶಿವ ಅದ. ಅಂತ ಶಿವ ಸ್ವರೂಪದ ಬಗ್ಗೆ ಅರಿವು ಇಲ್ಲದಂತ ರಾತ್ರಿ ಅದು ಎಂತದಂದ್ರೆ ಮಹಾಶಿವರಾತ್ರಿ. ಅಂದ್ರೆ ಶಿವನನ್ನು ಅರಿಯದಿರದಂತ ಅಜ್ಞಾನನೇ ದೊಡ್ಡ ಅಜ್ಞಾನ. ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ತಿಳುವಳಿಕೆ ಇರ್ಲಾರ್ದೇ ಒಂದು ದೊಡ್ಡ ಅಜ್ಞಾನ. ದೊಡ್ಡ ರಾತ್ರಿ ಒಳಗದಿರಿ. ಅದಕ್ಕೇನ್ ಮಾಡ್ಬೇಕು? ಅಂತ ರಾತ್ರಿಗಿದ್ದು ಏನ್ ಮಾಡ್ಬೇಕು? ಜಾಗರಣೆ ಮಾಡ್ಬೇಕಂತ. ನೀವು ಶಿವ ಸ್ವರೂಪದಿರಿ, ಜಾಗೃತರಾಗ್ರಿ. ದುಃಖಿಗಳಾಗಿ ಚಿಂತಾಕ್ರಾಂತರಾಗಿ ಟೆನ್ಷನ್ ತಗೊಂಡು ಜೀವನ ಹಾಳು ಮಾಡ್ಕೋಬೇಡ್ರಿ. ನಿಮ್ಮ ಸ್ವರೂಪವನ್ನ ನೀವು ಅರ್ತ್ರಿ ಅಂತಂದ್ರ ಏನಾಗ್ತದ? ಜಾಗೃತ ಆದಂಗ. ಅದು ಜಾಗರಣೆ. ಮಹಾಶಿವರಾತ್ರಿ ಜಾಗರಣೆ ಗೊತ್ತಾಯ್ತ? ಮಹಾ ಅಂದ್ರೆ ದೊಡ್ಡದು, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಶಿವ ಅಂದ್ರೆ ಸತ್ಚಿತ್ ಆನಂದ ನಿತ್ಯ ಪರಿಪೂರ್ಣವಾದಂತ ಶಿವ. ಅಖಂಡ ಬ್ರಹ್ಮಾಂಡ ಪಿಂಡಾಂಡಗಳನ್ನ ವ್ಯಾಪಿಸಿ ಮತ್ತೆ ಬ್ರಹ್ಮಾಂಡ ಪಿಂಡಾಂಡಗಳಿಗೂ ಅತೀತವಾಗಿ ನಿಂತಂತ ಮತ್ತು ಬ್ರಹ್ಮಾಂಡ ಪಿಂಡಾಂಡಗಳನ್ನ ನಿಯಾಮನ ಮಾಡುವಂತ ಒಂದು ಮಹಾ ಅಖಂಡ ಚೈತನ್ಯ ಏನದಲ್ಲ ಅದೇ ಶಿವ. ಅದು ನಿಮ್ಮ ಸ್ವರೂಪವೂ ಆಗಿದೆ. ಎಲ್ಲಾ ವಸ್ತುಗಳ ಸ್ವರೂಪ ಅದು ಆಗಿದೆ. ಅದೇ ರೀತಿ ನಿಮ್ಮ ಸ್ವರೂಪ ಕೂಡ ಅದೇ ಶಿವನೇ ಆಗಿದೆ. ಅಂತ ಶಿವನನ್ನ ಅರಿಯದಿರುವುದೇ ಮಹಾಶಿವರಾತ್ರಿ. ರಾತ್ರಿ ಅಂದ್ರೆ ಅಜ್ಞಾನ, ಅರಿವು ಗೇಡಿತನ, ತಿಳಿಗೇಡಿತನ. ಮಹಾಶಿವರಾತ್ರಿ ಅರ್ಥ ಗೊತ್ತಾಯ್ತಾ? ಜಾಗರಣೆ ಅಂತಂದ್ರ ಅದನ್ನ ಅರ್ಥ ಮಾಡ್ಕೊಳ್ರಿ. ನೀವೇ ಸ್ವರೂಪ ಶಿವ ಸ್ವರೂಪರಲ್ಲಿರಿ ಅಂತ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರೆ ಜಾಗರಣೆ ಆದಂಗ. ನೀವು ಜೀವ ಅನ್ಕೊಂಡ್ರಿ, ಮತ್ತಿನ್ನೇನೇನೋ ಲಿಂಗಭೇದ, ಜಾತಿ ಭೇದ, ವರ್ಗ ಭೇದ, ವರ್ಣ ಭೇದ ಏನೇನದವಲ್ಲ, ದೇಶ ಭೇದ, ಭಾಷಾ ಭೇದ, ವಯೋಭೇದ
ಇವೆಲ್ಲ ವೇದಗಳಲ್ಲಿ ನೀವು ಒಂದೇನೋ ಪಾತ್ರ ವಹಿಸಿ ನಾನು ಇದು ಅದೀನಿ ಅದು ಅದೀನಿ, ಸಂಪತ್ತು ಸಂಬಂಧಗಳನ್ನ ತಲೆ ಒಳಗಿಟ್ಕೊಂಡು ಅಧಿಕಾರಗಳನ್ನ ತಲೆ ಒಳಗಿಟ್ಕೊಂಡು ನಾನು ಅದೇ ಅದೀನಿ ಇದು ಅದೀನಿ ಅಂದ್ರೆ ಅವೆಲ್ಲ ಏನದವ? ಬೆಳಕಿನ ಕೆಲಸನೋ ರಾತ್ರಿ ಕೆಲಸನೋ? ಅಜ್ಞಾನದ ಕೆಲಸ ಅವು, ಬೆಳಕಲ್ಲವು. ಹೀಗಾಗಿ ಮಹಾಶಿವರಾತ್ರಿ ಅರ್ಥ ಗೊತ್ತಾಯ್ತು. ಜಾಗರಣೆ ಮಾಡೋದಂದ್ರೇನು? ನನ್ನ ಸ್ವರೂಪ ಶಿವ ಸ್ವರೂಪ ಅದ, ನಾನು ಶಿವ ಸ್ವರೂಪಿ ಆಗಿದ್ದೇನೆ ಅನ್ನೋದೇ ಜಾಗರಣೆ. ಕ್ಲಿಯರ್ ಗೊತ್ತಾಯ್ತಾ? ಮಹಾಶಿವರಾತ್ರಿ ಜಾಗರಣೆ ಅಂತ ಏನ್ ಡೌಟ್ ಅದ ಇನ್ನ? ಅದೇನು ವರ್ಷಿಗೊಮ್ಮೆ ಮಾಡ್ಬೇಕಾ, ಏನು ಪ್ರತಿನಿತ್ಯ ಇರ್ಬೇಕಲ್ಲ? ಯಾವಾಗ ಮಾಡ್ಬೇಕ? ಪ್ರತಿನಿತ್ಯ ಇರ್ಬೇಕು. ನಿತ್ಯ ಶಿವರಾತ್ರಿ ನಿಮ್ಮದು ನಿತ್ಯ ಅದ. ದಿನ ಹೋಳಿಗೆ ಉಣ್ಣವನಿಗೆ ಅಮಾಸಿ ಹುಣ್ಣಿಮೆಗೆ ಮಾಡಿದ ಹೋಳಿಗೆ ಏನ್ ರುಚಿ ಕೊಡ್ತಾವ? ಅದೇನ್ ದೊಡ್ಡ ವಿಶೇಷ ಅಂತ ತಿಳ್ಕೊಳಕತ್ತೀವಿ ಅಂತಂದ್ರೆ ನಾವು ಸರಿಯಾಗಿ ಇನ್ನೂ ನಿತ್ಯ ಜಾಗರಣೆ ಒಳಗೆ ಇಲ್ಲ ಅಂತ. ಇವತ್ತು ಯಾರಿಗೆ ಶಿವರಾತ್ರಿ ಅಂದ್ರೆ ಏನೋ ಭಾರಿ ಮಹತ್ವದ ನಿಮಗೆ ಅನಿಸ್ಲಕತ್ತದ ಅಂತಂದ್ರೆ ಅದರ ಅರ್ಥ ಏನು? ನೀವು ಪ್ರತಿನಿತ್ಯ ಸತ್ತಾಗ ಸರಿಗೆ ಮಾಡ್ತಾ ಇಲ್ಲ. ಶ್ರವಣ ಮಾಡಿದ್ದು ಬರೇ ಬಾಯಿಲೆ ಹೇಳಿದ್ದು ಕಿವಿಲೆ ಕೇಳೋದಲ್ಲ, ಅದನ್ನ ಅನುಭವಿಸ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ, ಆನಂದ ಹೊಂದುತ್ತಾ ಇಲ್ಲ ಅಂತ ಅಷ್ಟ ಅರ್ಥ ಏನು. ಶಿವರಾತ್ರಿ ಅನ್ನೋದು ನಿಮ್ಗೆ ವಿಶೇಷ ಅನಿಸ್ಬಾರ್ದು. ಯಾಕಂದ್ರೆ ದಿನ ನೀವು ಶಿವರಾತ್ರಿ ಒಳಗೆ ಇರ್ತೀರಿ, ಶಿವರಾತ್ರಿ ಜಾಗರಣೆನೇ ಮಾಡ್ತಾರೆ ಪ್ರತಿನಿತ್ಯ ಜಾಗರಣೆ. ಶಿವರಾತ್ರಿ ಜಾಗರಣೆ ಮಾಡೋರಿಗೆ ಈ ಶಿವರಾತ್ರಿ ಜಾಗರಣೆ ಏನೂ ವಿಶೇಷ ಅಲ್ಲ, ದಿನ ಇದ್ದಂಗೆ ಇದನ್ನು ಅಷ್ಟೇ. ಅಂತ ಪುಣ್ಯವಂತರ ನೀವು. ಅದಕ್ಕೆ ಶ್ರೀ ವಿಚಾರ ಸಾಗರ ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೊಂದು ಸ್ವಲ್ಪ ಮೊದಲೇ ಮುಗಿಸಿ ಹೋಗೋಣ ಅಂತ ಕೂತೀನಿ. 4ನೇ ತರಂಗ ಶ್ರೀ ವಿಚಾರ ಸಾಗರ ಸಾಧು ಮಿಸ್ಟರ್ ದಾಸ್ತಿಯವರ ಕೃತಿ 113ನೇ ವಿಷಯಾಂಕ. ಇಲ್ಲಿ 113ನೇ ವಿಷಯಾಂಕದಾಗ ಏನ್ ಮಾಡ್ಯಾರಪ್ಪ ಅಂತಂದ್ರೆ ತತ್ವದೃಷ್ಟಿ ವಾಚ, ತತ್ವದೃಷ್ಟಿ ಹೇಳಕತ್ತಾನ. ಏನ್ ಹೇಳ್ಕೊಂಡಂದ್ರ ನಾವು ದುಃಖಿಗಳಾಗಿವಿ ಅಂತೇಳಿ ತನ್ನಲ್ಲಿರುವಂತ ದುಃಖದ ಬಗ್ಗೆ ಮೊದಲು ಹೇಳ್ಕೊಂಡ. ದುಃಖ ಮೊದಲು ಹೇಳ್ಕೊಂಡ. ನಿಮ್ಮ ಜೀವನ ಸುಖನೇ ಅದ, ಆನಂದನೇ ಅದ. ಆನಂದದ ಬಗ್ಗೆ ಗೊತ್ತಿರ್ಲಾರ್ದಂಗ ಅದೇನಾಗ್ಯದ, ದುಃಖ ವ್ಯಾಪಿಸಿ ಬಿಟ್ಟದ. ಒಳಗೆ ದುಃಖ, ಚಿಂತೆ, ಎಂತ ದುಃಖ? ಜನನ ದುಃಖ, ಜೀವನ ದುಃಖ, ಮರಣ ದುಃಖ. ಈ ದುಃಖ ಅದ್ರೊಳಗೆ ಆಶ್ರಯ ತಗೊಂಡವ. ನಿಮ್ಮ ಆನಂದ ರೂಪ ಚೈತನ್ಯ ಏನದಲ್ಲ ಅದರೊಳಗೆ ಅದು ಆಶ್ರಯ ತಗೊಂಡದ. ಯಾವ ಜಡ ವಸ್ತುಗಳಲ್ಲಿ ಅದು ಆಶ್ರಯ ತಗೊಳಂಗಿಲ್ಲ. ಅದು ಚೈತನ್ಯದೊಳಗೆ ಆಶ್ರಯ ತಗೊಂಡು ಆ ಚೈತನ್ಯವನ್ನೇ ನಮಗ ಗೊತ್ತಿರ್ಲಾರ್ದಂಗೆ ಮಾಡಿಟ್ಬಿಡ್ತದ. ಈಗ ಕತ್ತಲೆ ಒಂದು ಕೋಣೆಯನ್ನು ಆಶ್ರಯಿಸಿ ಆ ಕೋಣೆಯೊಳಗಿರುವ ವಸ್ತುಗಳನ್ನ ಯಾವ ರೀತಿ ನಮಗೆ ಕಾಣಲಾರ್ದಂಗ ಮಾಡ್ತದೋ ಅದೇ ರೀತಿ ಕತ್ತಲೆಯಲ್ಲಿ ಇರುವ ಅದು ಆಶ್ರಯ, ಎದರದ ಆಶ್ರಯ ತಗೊಂಡದು? ಯಾವುದನ್ನು ಆಶ್ರಯಿಸದ? ಕತ್ತಲೆ ಕೋಣೆಯನ್ನೇ ಆಶ್ರಯಿಸದ. ಕೋಣೆಯನ್ನು ಆಶ್ರಯಿಸಿ ಆ ಕೋಣೆಯಲ್ಲಿರುವ ವಸ್ತುಗಳನ್ನೇ ಕಾಣಲಾರ್ದಂಗ ಮಾಡಿರ್ತಾವ. ಹಂಗ ಇದೇನದ? ಏನು? ಅಜ್ಞಾನ, ದುಃಖ ಏನ್ ಮಾಡ್ಯದಂತಂದ್ರ ನಮ್ಮ ಅಂತಃಕರಣ ಎಂಬ ಕೋಣೆಯನ್ನು ಆಶ್ರಯಿಸಿ ಅಂತಃಕರಣದೊಳಗ ಒಂದು ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಅಂತೇನದಲ್ಲ ಅದು ನಮಗೆ ಗೊತ್ತಿಲ್ದಂಗೆ ಮಾಡಿಟ್ಟ. ಸ್ಪಷ್ಟವಾಗಿ ತಿಳಿಲಕತ್ತದ. ಸಾಕ್ಷಿ ಚೇತನ ಎಲ್ಲದ? ನಿಮ್ಮ ಅಂತಃಕರಣದಾಗದ. ಈ ದುಃಖ ಅಜ್ಞಾನ ಎಲ್ಲದ? ಅದು ಅಂತಃಕರಣದಾಗದ. ಅದು ಏನ್ ಮಾಡದ? ದುಃಖದ ಕೆಲಸ ಏನಪ್ಪ ಅಂತಂದ್ರೆ, ಅಜ್ಞಾನದ ಕೆಲಸ ಏನಪ್ಪಾ ಅಂತಂದ್ರೆ ಎರಡು ಕೆಲಸ. ಒಂದು ಇದ್ದದ್ದು ಇಲ್ಲದಂಗ ಮಾಡೋದು, ಮತ್ತು ಇನ್ನೂ ಒಂದು ಇಲ್ಲದ್ದು ಇದ್ದಂಗೆ ತೋರಿಸೋದು.
ಆವರಣ ಮತ್ತು ವಿಕ್ಷೇಪ. ಆವರಣ ಶಕ್ತಿ ಏನಪ್ಪಾ ಅಂತಂದ್ರೆ ಅಲ್ಲಿ ಅಂತಃಕರಣದೊಳಗೆ ಏನದ, ಸಾಕ್ಷಿ ಚೇತನ ಅದ, ಉಪಯುಕ್ತ ಚೇತನ ಅದ, ಬ್ರಹ್ಮ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ ಅದ. ಆ ಬ್ರಹ್ಮ ವಸ್ತುನೇ ಕಾಣ್ಲಾರ್ದಂಗ್ ಮಾಡಿಟ್ಟದ. ಆ ಅಜ್ಞಾನ ನಾವು ಕಳ್ಕೊಂಡೇವು ಅಂತಂದ್ರೆ ಅದಕ್ಕೇನ್ ಮಾಡ್ಯಾನ ಇವನು, ಅಜ್ಞಾನದ ಬಗ್ಗೆ ಮೊದಲು ಹೇಳೋಣ. ನಾವು ಅಜ್ಞಾನಿಗಳಿದ್ದೀವಿ, ದುಃಖಿಗಳಿದ್ದೀವಿ. ಅದಕ್ಕೆ ಅಜ್ಞಾನ ದುಃಖ ಇದ್ದದ್ದು ನಮ್ಗಿದು ಕಳ್ಕೋಬೇಕು ಅನ್ನೋದು ಉಪಾಯ ತಿಳಿಸ್ರಿ. ಯಾಕಂದ್ರೆ ಇದನ್ನ ಕಳ್ಕೊಂಡು ನಾವೇನಾಗಬೇಕಾಗ್ಯದ, ನಮ್ಮ ಪರಮಾನಂದ ಸ್ವರೂಪ ನಾವು ಅರಿಬೇಕಾಗ್ಯದ, ಜಾಗ್ರ ಆಗ್ಬೇಕಾಗ್ಯದ ಅಂತ ಹೇಳ. ಅದಕ್ಕೆ ಮೊದಲು ಭವ ದುಃಖ, ಮೊದಲು ದುಃಖಿ ಅಂತ ಹೇಳೇನಿಲ್ಲ. ಆಮೇಲೆ ಏನ್ ಹೇಳೋಣ, ಪುನೀಚಾತಹಮ ಪರಮಾನಂದ. ದುಃಖ ಯಾಕೆ ಕಳ್ಕೊತಪ್ಪ ನೀನು ಅಂತಂದ್ರೆ, ನನ್ನ ಪರಮಾನಂದ ಸ್ವರೂಪ ಅದಲ್ಲ, ನನ್ನ ಸ್ವರೂಪದ ಸುಖ ನಾ ಅನುಭವಿಸ್ಬೇಕಂತೀನಿ ಅಂತಂದ್ರ ಅರ್ಥ. ತಾಕೋ ಕವೋ ಉಪಾಯ ಸುಚಂದ. ನನಗ ಅಜ್ಞಾನ ಕಳ್ಕೊಳ್ಳೋದಕ್ಕ ನನಗೊಂದಿಷ್ಟು ದಾರಿ ತೋರಿಸು, ಚಂದ ಅನ್ನೋದು ದಾರಿ ತೋರಿಸು. ಮತ್ತ ನೀ ಏನಾರ ಕರ್ಮ ಉಪಾಸನೆ ಹೇಳಿದ್ರೆ ನಾವು ಮಾಡಂಗಿಲ್ಲ. ಅವು ಏನ್ ಮಾಡಿದ್ರು ಅವು ಏನದವ, ಆ ಒಂದು ಫಲಗಳು ಏನ್ ಮಾಡ್ತಾವ, ಫಲ ಕೊಟ್ಟು ಆ ಕರ್ಮಗಳು ಫಲ ಕೊಟ್ಟು ನಾಶ ಆಗಿ ಹೋಗ್ತವ. ಫಲ ಕೊಟ್ಟು ನಾಶ ಆಗಬಾರ್ದು. ನಮಗ ಶಾಶ್ವತವಾಗಿರುವಂತ ಸಾಧನೆಗಳು ಬೇಕಾಗ್ಯವ. ಅಂತ ಸಾಧನೆಯನ್ನ ನಮಗೆ ಹೇಳು. ನಾಶ ಆಗುವಂತ ಕರ್ಮ ಸಾಧನೆ, ಉಪಾಸನಾ ಸಾಧನೆಗಳು ಬೇಕಾಗಿಲ್ಲ ನಮಗ ಅಂತೇಳಿ, ಗುರುವೇ ನೀವು ಈಗ ಹೇಳ್ರಿ ಹಾಗೆ ಹೇಳ್ರಿ ಅಂತೇಳಿ ಗುರುಗಳ ಮೇಲೆ ಏನೋ ಜಬರ್ದಸ್ತಿ ಇಲ್ಲ. ಅಲ್ಲಿ ಅವ ಏನ್ ಮಾಡ್ಯಾನ, ಏನ್ ಹೇಳ್ತಾನ, ತಬ್ ವೈ ಹಮರೆ ಕುಶಲ ಜಬ್ ಕೃಪಾ ಕರಿ ಕಹಿ ಹೌದಾತ. ನೀವು ಯಾವಾಗ ಕೃಪೆ ಮಾಡಿ ನಮಗ ಅದನ್ನ ಹೇಳ್ತೀರಿ, ಆವಾಗ ನಮಗ ಮೋಕ್ಷ ಆಗ್ತದಂತ ಹೇಳಿ ನಾವು ತಿಳ್ಕೊಂಡು ನಿಮ್ಮ ಹತ್ರ 6 ತಿಂಗಳಿಂದ ಯಾವಾಗಾರ ಹೇಳಲಕ್ಕ ಅಂತೇಳಿ ಸುಮ್ಮನೆ ನಿಜೆಯಿಂದಾಗಿ ಬಂದು ಕೂತು ಬಿಟ್ಟಿವಿ. ನಿಮ್ಮ ಈ ಆಶ್ರಯದಲ್ಲಿ ನದೀವಿ ಅಂತೇಳಿ ಇವನೇನ್ ಮಾಡ್ಯಾನ, ನಮ್ಗೆ ಈಗ ಹೇಳ್ರಿ 6 ತಿಂಗಳಾಯ್ತು, ಎಷ್ಟು ದಿವಸ ಆಯ್ತು, ಏನೊಂದು ಜಬರ್ದ ಅಂತೇಳಿ ಒಂದೇನು ಕೋರ್ಸ್ ಇಲ್ಲ. ಈಗ ಜಬರ್ದಸ್ತಿಲಿ ಅಂತ ಕೇಳಕತ್ತಿಲ್ಲ. ಯಾವಾಗಾರ ಹೇಳ್ರಿ, ನೀವು ಯಾವಾಗ ಹೇಳ್ತೀರಿ ಅವಾಗ ನಮಗ್ ಮೋಕ್ಷ ಆಗ್ತದಂತ ತಿಳ್ಕೊಂಡು ಕೂತೀನಿ ಅಂದ್ರೆ ಎಷ್ಟು ನಿರಾಳ ನೋಡ್ರಿ. ಜಬ್ ಕಿರುಪಾ ಕರಿ ಕಹಿ ಹೌದಾತ. ನೀ ಯಾವಾಗ ಕೃಪೆ ಮಾಡಿ ಹೇಳ್ತೀರಿ ಆವಾಗ ಸಾಬ್ ಭೈ ಹಮರೆ ಕುಶಲತ, ಅವಾಗ ನಮ್ಗೇನಾಗ್ತದ, ಮೋಕ್ಷ ಆಗ್ತದ ಅಂತೇಳಿ ನಾವು ನಿಮ್ಮನ್ನೇ ನಂಬಿ ನಾವು ಇಲ್ಲಿ ಬಂದು ಕೂತೀವಿ. ನಾವು ದುಃಖ ನಿವೃತ್ತಿಗೆ ಒಂದು ಮಾರ್ಗ ತೋರಿಸಿಬಿಟ್ರಿ. ಪರಮಾನಂದ ಪ್ರಾಪ್ತಿ ನಾವೇನು ಮಾಡಬೇಕೇ ಆಗಿಲ್ಲ. ಪರಮಾನಂದನೇ ಅದ ನಿಮ್ಮ ಸ್ವರೂಪ. ನಿಮ್ಮ ಪರಮಾನಂದ ಸ್ವರೂಪ ನಿಮಗ ಮರೆಯಾಗ್ಯದ. ಯಾಕಂದ್ರೆ ಆ ದುಃಖ ಆವರಿಸಿದ್ದಕ್ಕ ದುಃಖ ಕಳ್ಕೊಂಡ್ರೆ ಪರಮಾನಂದನೇ ಅದ. ಒಂದು ಪ್ರಯತ್ನ ಮಾಡಬೇಕಾಗ್ಯದಷ್ಟೇ. 2 ಬೇಡಿಕೆ. ಒಂದು ಸರ್ವ ದುಃಖ ನಿವೃತ್ತಿ. ದುಃಖ ನಿವೃತ್ತಿ ಫಸ್ಟ್ ಅದು ತಿಳ್ಕೊಳ್ರಿ. ಜನನ ದುಃಖ, ಜೀವನ ದುಃಖ, ಮರಣ ದುಃಖ, ಈ ದುಃಖಗಳನ್ನ ಕಳ್ಕೊಳ್ಳೋದು, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕಾಗಿಲ್ಲ. ನಿನ್ನೆ ಹೇಳಿನಿ, ಒಂದು ಕೋಣೆ ಕಸಬಾರಿಗೆ ತಗೊಂಡು ಹೊಳೆಯುವಾಗ ಏನ್ ಮಾಡ್ಲಕತ್ತೀರಿ ಅಂದ್ರೆ ಸ್ವಚ್ಛ ಮಾಡ್ಲಕತ್ತೀವಿ. ಅದು ಕೋಣೆ ಸ್ವಚ್ಛನೇ ಅದ. ಸ್ವಚ್ಛರ ಕೋಣೆಗೆ ನೀವೇನ್ ಸ್ವಚ್ಛ ಮಾಡ್ತೀರಿ, ಅದ್ರೊಳಗಿರೋದು ಕಸ ಬಳಿಲಕತ್ತೀರಿ ಅಷ್ಟೇ. ಅದ್ರಾಗ ಅಲ್ಲಿ ಇಲ್ಲಿ ಬಿದ್ದ ಕಸ ಬಳದ್ರ ಅದು ಕೋಣೆ ಸ್ವಚ್ಛನೇ ಅದ. ಸ್ವಚ್ಛತೆಗಾಗಿ ನೀವೇನು ಮಾಡಬೇಕಾಗಿಲ್ಲ. ಸ್ವಚ್ಛ ಶಾಶ್ವತವಾದದ್ದು. ಅದು ಏನಾಗ್ಯದ, ಕಸ ಬಂದು ಆ ಸ್ವಚ್ಛತೆ ನಿಮಗೆ ಕಾಣಲಾರ್ದಂಗೆ ಮಾಡ್ಯದ ಅಷ್ಟೇ. ಕಸ ಬಳದ್ರೆ ಸ್ವಚ್ಛತೆ ನೀವೇನ್ ಮಾಡೋದಕ್ಕೆ ಏನಾರ ಅದು ಸಪರೇಟ್ ಏನಾರ ಮಾಡ್ಲಕತ್ತೀರ ನೀವು. ಸ್ವಚ್ಛತೆ ಮಾಡೋದಕ್ಕೆ ನೀವೇನ್ ಸ್ವಚ್ಛ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಚ್ಛ ಅದು ಅದನ್ನೇ ಅದ. ಇದ್ದದಕ್ಕೆ ನೀವೇನ್ ಮಾಡ್ತೀರಿ, ಆದ್ರ ಕಸ ಬಳಿಬೇಕಾಗ್ಯದ ಅಷ್ಟೇ. ದುಃಖ ನಿವೃತ್ತಿ ಮಾಡ್ಕೊಂಡ್ರ ಅಲ್ಲಿ ಪರಮಾನಂದನೇ ಅದ. ಪರಮಾನಂದ ಬಿಟ್ಟು ಮತ್ತೊಂದು ಏನೇನು ಇಲ್ಲ. ಅರ್ಥ ಆಗ್ಯದ ಹೇಳಿದ ಸೂಕ್ಷ್ಮ ವಿಷಯ. ದುಃಖ ನಿವೃತ್ತಿ ಮಾಡ್ಕೊಂಡ್ರ ಪರಮಾನಂದನೇ ಆದ ಅನ್ನೋದು ಅರ್ಥ ಆಯ್ತಾ.
ಏನ್ ಪರಮಾನಂದ ಹೊಂದೋದಕ್ಕೆ ಏನಾರೇ ಪ್ರಯತ್ನ ಮಾಡೋದಿರ್ತದ? ಪ್ರಯತ್ನ ಎದರ ಸಲುವಾಗಿ ಮಾಡ್ಬೇಕು? ದುಃಖ ನಿವೃತ್ತಿಗಾಗಿ ಮಾಡ್ಬೇಕಾ, ಪರಮಾನಂದದ ಸಲುವಾಗಿ ಮಾಡ್ಬೇಕಾ? ದುಃಖ ನಿವೃತ್ತಿಗಾಗಿ ಮಾಡಬೇಕು. ಪರಮಾನಂದದ ಸಲುವಾಗಿ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಪರಮಾನಂದನೇ ಅದ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಆತ್ಮ ಚೈತನ್ಯ ಏನದಲ್ಲ ಅದು ಪರಮಾನಂದನೇ ಅದ. ಅದು ಯಾವುದು ಮುಚ್ಚಿ ಹಾಕ್ಯದ, ಯಾವುದು ಆವರಣ ಮಾಡ್ಯದ ಅದನ್ನ ನಾವು ಭಂಗ ಮಾಡ್ಕೋಬೇಕಾಗ್ಯದ, ಆವರಣ ಭಂಗ ಮಾಡ್ಕೋಬೇಕಾಗ್ಯದ ಅಷ್ಟೇ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಸದ್ಗುರುಗಳು ಈ ಒಂದು ಶಿಷ್ಯನ ಬೇಡಿಕೆಯನ್ನ ಪರಿಗಣಿಸಿ ವಿಷಯಾಂಕ 115ರಲ್ಲಿ 114 ತತ್ವದೃಷ್ಟಿ ಉವಾಚ, ಅವನೇನ್ ಹೇಳ್ಬೇಕು ಹೇಳಿ ಕೂತು ಬಿಟ್ಟ. ಯಾವಾಗ ಹೇಳ್ತಿ ಅವಾಗ ಮೋಕ್ಷ ಆಗ್ತದ, ನೀ ಯಾವಾಗರೇ ಹೇಳ ಪರಮಾತ್ಮ, ನಾವು ಕೇಳಕ್ಕ ಕೂತೀವಿ ಅಂತ ಹೇಳ. ಹೆಂಗಿರ್ಬೇಕು? ನಿರಾಳವಾಗಿರ್ಬೇಕು. ಮನಿ ಬಿಟ್ಟು ಒಂದು ತಾಸು ಸತ್ಸಂಗದಾಗ ಇದ್ದು ಆಯ್ತು ಏನೋ ಒಂದು ಮಾಡಿ ಹಳ್ಳಿ ನಮ್ಮ ಊರಿಗೆ ನಾವು ಓದ್ತೀವಿ, ನಮ್ಮ ಮನೆಗೆ ನಾವು ಓದ್ತೀವಿ. ಅಲ್ಲಿ ಏನಿಟ್ಟು ಬಂದಿರ್ತೀರೋ ಏನೋ ಎಲ್ಲ ಓಟು ಮುಗಿದು ಸುಟ್ಟು ಸುಣ್ಣಾಗಿ ಹೋಗ್ಯದ ಸಂಸಾರ, ಅಂದ್ರೂ ಮನೆಗೆ ಹೋಗ್ಲಕ್ಕೆ ಸಾಯ್ತಿರ್ತೀವಿ. ಯಾವಾಗ ಕಳಿಸ್ತೀರಿ ಅವಾಗ ಓದ್ತೀವಿ, ಅಲ್ಲಿ ತನ ಸುಮ್ಮಿರ್ತೀವಿ ಅಂತ ಬರ್ಲಕ್ಕೆ ಆಗ್ತದ ನಿಮಗ? ಏನದ ಅಲ್ಲಿ ಅಂತ ಸಣ್ಣ ಕೂಸುಗಳಿರ್ತಾವ, ಹಾಲು ಕೊಡ್ತಾವ ಇರ್ತಾವ, ಏನು ಇಲ್ಲ. ಎರಡು ಮುದುಕರು ಬಂದ್ಬಿಟ್ಟಿರ್ತೀರಿ ಈ ಕಡೆ, ಅಲ್ಲೇನ್ ಇಟ್ಟಿರ್ತೀರಿ? ಅಂತ ಬರೀ ಮನ್ಯಾಗ ಇಟ್ಟ ಈ ತರ ಇದ್ದರೆ ಮೋಕ್ಷ ಆಗಂಗಿಲ್ಲ. ಇದು ತಿಳ್ಕೊಂಡ್ಬಿಟ್ರಿ ನೀವು. ಮೋಕ್ಷ ಯಾಕೆ ನಾವು ಅದನ್ನ ಎಕ್ಸರ್ಸೈಸ್ ಕೊಡ್ತೀವಿ ಅಂತಂದ್ರೆ ಮನೆ ಕಡೆ ಲಕ್ಷ್ಯ ಬಿಟ್ಟು ಒಂದ್ ಸ್ವಲ್ಪ ನಿಚಿಂತೆಯಾಗಿ ಗುರುವಿನ ಕಡೆ ಒಂದಿಷ್ಟು ಜಾಗರಣೆ ಸಲುವಾಗಿ ಒಂದ್ ಸ್ವಲ್ಪ ನಿಚಿಂತೆಯಾಗಿ ಬರ್ಬೇಕು. ತಲೆ ಒಳಗ ಅದನ್ನೇ ತುಂಬಿಕೊಂಡು ಮತ್ತೆ ಒಳ್ಳೆ ಅದೇ ಮಾಡ್ಲಕ್ಕೆ ಹೋಗೋದಕ್ಕ ಏನಂತ ಟೆನ್ಷನ್ ಅದು? ಯಾವಾಗ ಈ ಒಂದು ಸತ್ಸಂಗ ಮತ್ತು ಸದ್ಗುರುವಿನ ಕೆಲಸಗಳು ಮಾಡಬೇಕಾದಾಗ ಬಂದು ಏನ್ ಮಾಡ್ಬೇಕು? ನಿಶ್ಚಿಂತೆಯಾಗಿರ್ಬೇಕು. ಒಳ್ಳೆ ಓದ್ತೀನಿ 6 ಗಂಟೆ 7 ಗಂಟೆ ಹೊತ್ತು ಮುಳುಗದ್ರಾಗೆ ಮನೆಗೆ ಹೋಗ್ಬಿಡ್ಬೇಕಂತ. ಎಂತ ಬುದ್ಧಿಗೇಡಿತನ ಅದ ಗೊತ್ತದ? ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ ಹೇಳ್ರಿ. ಮನೆಯಾಗ ಏನು ಅವಶ್ಯಕತೆ ಇಲ್ಲದಾಗನು ಮನೆ ಕಡೆ ಜಗತ್ತಿರಲ್ಲ, ಅದು ಎಂತ ಕೆಲಸ ಅದು? ಅದು ಎಂತ ಒಂದು ಇಲ್ಲಿ ಶಿಷ್ಟಾಚಾರದ ವಾಕ್ಯ ಅದ. ನೀ ಯಾವಾಗಾರ ಹೇಳು, ಅವಾಗ ನಮಗ್ ಮೋಕ್ಷ ಆಗ್ತದ. ನೀ ಹೇಳ್ದಾಗ ಕೇಳ್ತೀವಿ ನಾವು, ಅಲ್ಲಿ ತನಕ ಹಿಂಗೆ ಇರ್ತೀವಿ ಅಂತ. ಬರೋದಷ್ಟೇ ನಿಮ್ ಕೆಲಸ, ಒಳ್ಳೆ ಹೋಗೋದು ನಿಮ್ ಕೆಲಸ ಅಲ್ಲ. ಒಳ್ಳೆ ಓದ್ತೀನಿ ಅನ್ನೋದು ನಿಮ್ ತಲೆಯಾಗಿಲ್ಲ, ಕಳಿಸಿದಾಗ ಹೋಗ್ಬೇಕು. ಆ ರೀತಿ ಇರ್ಬೇಕು. ಇಲ್ಲೇನದ ಮುಗಿತ ಒಂದು, ಅವ ಏನ್ ಹೇಳ್ಬೇಕು ಹೇಳಿ ಕೂತ ಬರೋ ಕೆಲಸ ಮುಗಿಸ್ದ. ಈಗ ಇವನಿಗೆ ತಯಾರು ಮಾಡ್ಬೇಕಲ್ಲ ಗುರುವಾದವನು. ವಿಷಯಾಂಕ 115 ಮೋಕ್ಷದ ಇಚ್ಛೆಯು ಭ್ರಾಂತಿಯಿಂದ ಹುಟ್ಟಿದ ಮೂಲಕ ಮಹಾವಾಕ್ಯದ ಉಪದೇಶ. ಮೋಕ್ಷ ಬೇಕು ಅಂದ ಕೂಡ್ಲೇನೆ ಭ್ರಾಂತಿ ಇರ್ಲಾರ್ದೇ ಮೋಕ್ಷ ಬೇಕು ಅನ್ನೋರ್ದು ಬೇರೆ. ಫಲರೂಪ ಶ್ರವಣ, ನೀನೇ ಶಿವ ಇದ್ದಿ, ನೀನೇ ಬ್ರಹ್ಮ ಇದ್ದಿ ಅಂತ ಇಷ್ಟು ಹೇಳಿದ್ರೆ ಸಾಕು. ಏನಾಗ್ಬಿಡ್ತದ? ನೀನೇ ಶಿವ ಇದ್ದಿ, ನೀನೇ ಬ್ರಹ್ಮ ಇದ್ದಿ ಅಂತ ಹೇಳಿದ ಕೂಡ್ಲೇನೆ ಅಲ್ಲಿ ಭ್ರಾಂತಿನೇ ಇಲ್ಲ. ಭ್ರಾಂತಿ ಇಲ್ಲದಕ್ಕೆ ಏನಾಗ್ಬಿಡ್ತು? ಫಲರೂಪ ಶ್ರವಣ ಆಗ್ಬಿಡ್ತು. ಈಗ ನೀನೇ ಶಿವ ಇದ್ದಿ ಅಂದ ಕೂಡಲೇ ನಿಮ್ಮ ಅನುಭವಕ್ಕೆ ಬರ್ಲಕತ್ತದೇನು? ತತ್ ತ್ವಮಸಿ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಈ ಏನದಲ್ಲ ಇದು ನಮ್ಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರ ಇದರ ಅರ್ಥ ಏನು? ಭ್ರಾಂತಿಯಿಂದ ನಿಮಗ ಮೋಕ್ಷದ ಅಪೇಕ್ಷೆ ಆಗ್ಯದ. ಭ್ರಾಂತಿನೂ ಅದ ನಿಮ್ಮೊಳಗ, ಭ್ರಾಂತಿ ಸಮೇತವಾಗಿ ಮೋಕ್ಷದ ಅಪೇಕ್ಷೆ ಆಗ್ಯದ. ಆ ಭ್ರಾಂತಿ ಕಳೆದ್ರ ಸಲುವಾಗಿ ಮಹಾವಾಕ್ಯದ ಉಪದೇಶ. ಇಷ್ಟೆಲ್ಲ ಶ್ರವಣ ಮನನ ಯಾಕೆ ಮಾಡ್ಬೇಕು ಗೊತ್ತಾ? ಭ್ರಾಂತಿ ಕಳ್ಕೊಳ್ಳಕ್ಕ. ಭ್ರಾಂತಿ ಇದ್ದಿದ್ದಿಲ್ಲ ಅಂತಂದ್ರ ನಿಮಗ
ನೀನೇ ಶಿವ ಇದ್ದೀಯಾ ಅಂತ ಹೇಳಿ ಒಂದೇ ಮಾತಿಗೆ ನಿಮ್ಗೆ ಆಗ್ಬಿಡ್ತಿತ್ತು. ಅದು ಹೇಳಿದ್ರೆ ನಿಮಗ ಅನುಕೂಲ ಆಗ್ತಾ ಇಲ್ಲಲ್ಲ. ಯಾಕೆ ಆಗ್ತಾ ಇಲ್ಲ? ಇನ್ನ ಸಂಸಾರ ಭ್ರಾಂತಿ ನಮ್ಮೊಳಗಿದ್ದದಕ್ಕೆ ಆಗ್ತಾ ಇಲ್ಲ. ಜನನ ದುಃಖ, ಜೀವನ ದುಃಖ, ಮರಣ ದುಃಖ ಅವೆಲ್ಲ ಒಳಗಿಟ್ಕೊಂಡು ಮೋಕ್ಷ ಬೇಕು ಅಂದದ್ರ ಸಲುವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಇಲ್ಲಿ ತನ ಹೇಳಿದ್ದನ್ನ ಸುಮ್ಮನೆ ಹಿಂಗದಿ ಸಾಲುಗಳಲ್ಲಿ ಅರ್ಥ ತುಂಬಿದ್ದಾರೆ ಅವರು. ಮೋಕ್ಷದ ಇಚ್ಛೆಯು ಭ್ರಾಂತಿ ಸಮೇತ ಆಗಿದ ಕಾರಣ ಅದೇನಾಗ್ಯದ ಮಹಾವಾಕ್ಯದ ಉಪದೇಶ. ಭ್ರಾಂತಿನೇ ಇದ್ದಿದ್ದಿಲ್ಲ, ಒಳಗೆ ಎಲ್ಲ ಸಾಧನೆ ಆಗಿ ಪರಿಪೂರ್ಣತೆ ಇತ್ತು. ಅಂತವನಿಗೆ ನೀನೇ ಬ್ರಹ್ಮ ಇದೀಯಪ್ಪ ಅಂದ್ರೆ ಹೌದ್ರಿ ನಾ ಬ್ರಹ್ಮದಿನ ಅಂತ ಒಂದೇ ಕ್ಷಣದಾಗ ಒಪ್ಕೊಂಡ್ಬಿಡ್ತಾನೆ. ಬ್ರಹ್ಮದಿನ ಅನ್ನೋದು ಒಂದು ಗೊತ್ತಿದ್ದಿದ್ದಿಲ್ಲ, ಉಳಿದದ್ದೆಲ್ಲ ತಯಾರೇ ಇತ್ತು. ಹಾಗಿದ್ದಾಗ ನಾ ಬ್ರಹ್ಮದಿನ ಅಂತ ಒಪ್ಕೊತಾನೆ. ಆದ್ರೆ ಒಳಗ ಸಂಸಾರ ಭ್ರಾಂತಿ ತುಂಬಿಕೊಂಡು ನಾ ಹೆಣ್ಣದೀನಿ, ನಾ ಗಂಡದೀನಿ, ನಾ ಶ್ರೀಮಂತದೀನಿ, ನಾ ಬಡವದೀನಿ, ನಾ ಇಂಥ ವಿದ್ಯಾವಂತದೀನಿ, ನಾ ಇಂಥ ಹುದ್ದೆ ಇದ್ದವನದೀನಿ, ಮತ್ತಿನ್ನ ಇಂಥ ಜಾತಿಯವದೀನಿ, ಇಂಥ ಆಶ್ರಮದವದೀನಿ, ಮತ್ತಿಂತ ದೇಶದವದೀನಿ, ಇಂಥ ಭಾಷೆದವನದೀನಿ, ನನಗಿಷ್ಟು ವಯಸ್ಸಾಯ್ತು, ಇಷ್ಟು ದೊಡ್ಡ ಯಜಮಾನದೀನಿ, ಇವೆಲ್ಲ ಅಜ್ಞಾನದ ಕೆಲಸಗಳೇನು ತಲೆ ತುಂಬಿಕೊಂಡಿದಲ್ಲ, ಇವುಗಳು ಎಲ್ಲ ಒಳಗೆ ಇಟ್ಕೊಂಡ್ರೆ ನಾನು ಮೋಕ್ಷ ಬೇಕು ಅಂತೇನು ಅಪೇಕ್ಷೆ ಆಗ್ಯದಲ್ಲ, ಇಂಥವ್ರಿಗೆ ಮೊದಲ ಭ್ರಾಂತಿ ತೆಗೆಸೋದಕ್ಕೆ ಗುರುವಾದವನು ಶ್ರವಣ ಮಾಡ್ಲಕತ್ತಾನ. ಅದಕ್ಕಿದು ಶ್ರವಣ. ಈಗ 30ನೇ ದೋಹ, ಮೋಕ್ಷ ಕಾಮ ಗುರು ಶಿಷ್ಯಲಕಿ ಸಾಕೋ ಸಾಧನ ಜ್ಞಾನ. ಏನ್ ಹಿಂಗಂದ್ರ ಮೋಕ್ಷ ಕಾಮ ಗುರು ಶಿಷ್ಯಲಕಿ ಅಂದ್ರೆ ಶಿಷ್ಯನಲ್ಲಿರುವ ಮೋಕ್ಷದ ತೀವ್ರ ಇಚ್ಛೆ ಇರುವುದನ್ನ ಲಕ್ಕಿ ಅಂತಂದ್ರ ಗುರುಗಳು ಕಂಡರು. ಲಕ್ಕಿ ಅಂದ್ರೆ ಗುರುಗಳಿಗೆ ಗೊತ್ತಾಯ್ತು ಇವನಿಗೆ ಮೋಕ್ಷದ ಬಗ್ಗೆ ಬಹಳ ಅಪೇಕ್ಷೆ ಅದ, ಬಹಳ ಇಚ್ಛೆ ಇದ್ದವನ. ಇದು ಶಿಷ್ಯನ ಲಕ್ಷಣ. ಮುಮುಕ್ಷತ್ವ ನೋಡ್ತಾರ, ಇವ ಎಷ್ಟರ ಮಟ್ಟಿಗೆ ಮೋಕ್ಷ ಹೊಂದಬೇಕಂತಾನ ಅಂತ ಮುಮುಕ್ಷತ್ವ ನೋಡ್ತಾರ. ಅದು ಮುಖ್ಯ ಅದ. ಅವನಲ್ಲಿ ಇರಬೇಕಾಗಿದ್ದು ಮೋಕ್ಷದ ಅಪೇಕ್ಷೆ, ಮೋಕ್ಷ ಕಾಮ. ಕಾಮ ಇರಬೇಕಾಗಿರಬಾರ್ದ. ಕಾಮ ಕೆಟ್ಟದ್ದ ಒಳ್ಳೇದ? ಕಾಮ ಬಿಡಬೇಕು, ಕಾಮ ಬಿಡಬೇಕು. ಎದಕ್ ಬಿಡ್ತೀರಿ? ಆಸೆ ಬಿಡ್ರಿ. ಎದಕ್ ಬಿಡ್ತೀರಿ? ಆಸೆ ಬಿಡ್ತೀರಿ. ಆಸೆ ಅನ್ನೋದು ಒಂದು ಶಕ್ತಿ. ಆ ಶಕ್ತಿ ಮೋಕ್ಷ ಬೇಕು ಅಂದ್ರೆ ಸಾರ್ಥಕ. ಬೇರೆ ಗಂಡ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ರೊಕ್ಕ ಬೇಕು, ರೂಪಾಯಿ ಬೇಕು, ಅಧಿಕಾರ ಬೇಕು, ಸಂಪತ್ತು ಬೇಕು, ಇದೇನದ ಅಜ್ಞಾನದ ಕೆಲಸ. ಜ್ಞಾನದ ಕೆಲಸ ಏನು? ಮೋಕ್ಷ ಬೇಕು ಅನ್ನೋದು. ಲೋಕದಲ್ಲಿ ಭೋಗ ಅಂತಂದ್ರೆ ಈ ಶರೀರಕ್ಕೆ ಎಷ್ಟು ಅವಶ್ಯಕತೆ ಅದ ಅಷ್ಟು ಇದ್ದೇ ಇರ್ತದ. ಮತ್ತೆ ಬೇಕಂತ ನೀವೇನು ಮಾಡೋದೇ ಬೇಕಾಗಿಲ್ಲ. ಅತಿಯಾದ ಅಪಾಪಿ ಮಾಡಿ ಸಂಗ್ರಹ ಮಾಡ್ತಿರಲ್ಲ, ಅದೆಲ್ಲ ಅಜ್ಞಾನದ ಕೆಲಸ. ಈಗ ಎಷ್ಟು ಚಂದ ಮೋಕ್ಷ ಕಾಮ ಅಂದ್ರೆ ಮೋಕ್ಷದ ಅಪೇಕ್ಷೆಯನ್ನು ಹೊಂದಬೇಕು. ಕಾಮ ಎದರ ಸಲುವಾಗಿ ಬಳಕೆ ಆಗಬೇಕು? ಮೋಕ್ಷದ ಅಪೇಕ್ಷೆಯಾಗಿ ಬಳಕೆ ಆಗಬೇಕು. ಇದೇನಾಯ್ತು? ಈ ತತ್ವದೃಷ್ಟಿ ಒಳಗಿರುವಂತ 3 ಜನರಿಗೆ ಮೋಕ್ಷನೇ ಬೇಕಾಗ್ಯದ. ಅದೃಷ್ಟಿ, ತತ್ವದೃಷ್ಟಿ, ತರ್ಕದೃಷ್ಟಿ, 3ರಿಗೆ ಮೋಕ್ಷ ಬೇಕಾಗ್ಯದ. 3 ಮೋಕ್ಷದ ಅಪೇಕ್ಷೆಗಳವರ ಅಂತ ಹೇಳಿ ಅವರ ಕಾಮ ಸಾರ್ಥಕ ಆಯ್ತಾ ಇಲ್ಲ. ಮೋಕ್ಷದ ಅಪೇಕ್ಷೆ ಉಳ್ಳವರಾದರೆ ಅವರ ಕಾಮ ಸಾರ್ಥಕ. ಮೋಕ್ಷವನ್ನು ಹೊರತುಪಡಿಸಿ ಬೇರೆ ಏನೇನೋ ಬೇಕು ಅಂತ ಹಪಾಪಿಸಿದರೆ ಅವರ ಕಾಮ ಅನರ್ಥಕ. ಏನಾಗ್ತದಂದ್ರೆ ನೀವು ಏನು ಆಸೆ ಪಟ್ಟು ಏನ್ ಮಾಡಿದ್ರು ಸಹಿತ ಅದು ಪ್ರೇಯರ್ ಉಸಿರು ಬಂದಾಯ್ತಂದ್ರೆ ಅದೆಲ್ಲ ಇಲ್ಲೇ ಉಳಿದು ಹೋಗ್ಬಿಡ್ತದೆ. ಮೋಕ್ಷದ ಸಾಧನೆ ಏನ್ ಮಾಡ್ತೀರಿ ಅದು ಜನ್ಮ ಜನ್ಮಾಂತರಕ್ಕೆ ನಿಮ್ಮ ಜೊತೆಗೆ ಬರ್ತದ. ಈಗೇನಾಯ್ತು? ಶಿಷ್ಯನಲ್ಲಿರುವ ತೀವ್ರ ಇಚ್ಛೆಯನ್ನ ಕಂಡ್ರು ಗುರುಗಳು, ಮನಗಂಡರು. ಸಾಕೋ ಸಾಧನ ಜ್ಞಾನ. ನೋಡಪ್ಪ ಎಷ್ಟು ಚಂದ ಹೇಳಿದ್ರು. ಮೋಕ್ಷ ಕಾಮ ಗುರು ಶಿಷ್ಯ ಲಕ್ಕಿ. ಶಿಷ್ಯನಲ್ಲಿರುವ ಮೋಕ್ಷದ ಅಪೇಕ್ಷೆಯನ್ನ ಗುರುಗಳು ಚೆನ್ನಾಗಿ ತಿಳ್ಕೊಂಡ್ರು. ಅದಕ್ಕ ಅವಿನಾಶಿಯಾದಂತ ಸಾಧನೆ ಹೇಳ್ರಪ್ಪ. ಕರ್ಮ ಉಪಾಸನೆ ಸಾಧನೆಗಳೆಲ್ಲ
ಅವು ಕರ್ಮಗಳು ಜೀವನದೊಳಗ ಒಂದಿಷ್ಟು ನಮಗ ವಸ್ತುಗಳು ಭೋಗ ವಸ್ತುಗಳನ್ನ ಕೊಟ್ಟು ಆ ಶುಭ ಕರ್ಮಗಳು ನಾಶವಾದವು. ಮತ್ತೆ ಉಪಾಸನೆಯ ಕರ್ಮಗಳು ಏನ್ ಮಾಡಿವಿ, ಉಪಾಸನೆ ಮಾಡಿವಲ್ಲ ಅವು ಏನಾಗ್ಯಾವ, ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ಕೊಟ್ಟು ಅವು ನಾಶ ಆಗಿ ಹೋಗ್ಬಿಟ್ಟು ಅವು ಶಾಶ್ವತವಾದಂತ ಸಾಧನೆಗಳಲ್ಲ. ಇದಕ್ಕೆ ನಮಗೆ ಶಾಶ್ವತವಾದ ಸಾಧನೆ ಬೇಕು. ಅದು ನಮಗ ದುಃಖ ನಿವೃತ್ತಿ ಮಾಡಬೇಕು, ಪರಮಾನಂದ ಪ್ರಾಪ್ತಿ ಮಾಡಬೇಕು, ಶಾಶ್ವತವಾದ ಸಾಧನೆ ಇರಬೇಕು, ಅದು ನಾಶ ಆಗಲಾರ್ದಂತ ಸಾಧನೆ ಇರಬೇಕು ಅಂತ ಅವ್ರದ್ದೇನು ಬೇಡಿಕೆ ಇತ್ತಲ್ಲ, ಆ ಬೇಡಿಕೆಗೆ ಸಾಕೋ ಸಾಧನ ಜ್ಞಾನ. ಕರ್ಮ ಹೇಳಿಲ್ಲ, ಉಪಾಸನೆ ಹೇಳಿಲ್ಲ, ಜ್ಞಾನ ಸಾಧನೆ ಹೇಳ್ಯಾರ. ಅದಕ್ಕೆ ಸಾಕು ಅಂದ್ರೆ ಅದಕ್ಕೆ ಮೋಕ್ಷಕ್ಕೆ ಸಾಧನ ಯಾವುದು ಉಪಾಯ ಅಂದ್ರೆ ಬರೀ ನಮ್ಮ ಬಾಯಿಲೆ ಹೇಳೋದಲ್ಲ. ವೇದ ಉಕ್ತ ಭಾಷಣ ಅಂದ್ರೆ ವೇದೋಕ್ತವಾದ ವ್ಯಾಖ್ಯಾನ ಅಂದ್ರೆ ಅದೇ ಜ್ಞಾನ. ಸಾಕು ಅದಕ್ಕೆ ಮೋಕ್ಷಕ್ಕೆ ಸಾಧನವಾಗಿರುವಂತ ವೇದ ಉಕ್ತ ಭಾಷಣ ಅಂದ್ರೆ ವೇದೋಕ್ತವಾದ ವ್ಯಾಖ್ಯಾನ, ಅದೇ ಜ್ಞಾನ. ಸಾಕೋ ಸಾಧನ ಜ್ಞಾನ. ವೇದ ಉಕ್ತ ಭಾಷಣಲ್ಲಗೆ ಏನ್ ಮಾಡಿದ್ರು, ವೇದೋಕ್ತವಾದಂತ ಸಂಭಾಷಣೆಗಳು ಚಾಲು ಮಾಡಿದ್ರು. ಜೀವ ಬ್ರಹ್ಮ ಭೇದ ಭಾನ, ಜೀವ ಬ್ರಹ್ಮ ಭೇದ ಭಾನ, ಜೀವ ಬ್ರಹ್ಮ ಭೇದ ಭಾನ ಅಂದ್ರೆ ಅದು ಜೀವ ಬ್ರಹ್ಮರ ಭೇದ ಭಾನ ಮಾಡುವಂತಹದ್ದು, ಅಂದ್ರೆ ನಾಶ ಮಾಡುವಂತಹದ್ದು. ಏನದು ಬಿದ ಬೇದ ಬುಕ್ ನೋಡ್ಬೇಕು. ಒಂದ್ ಸೆಕೆಂಡ್ ಉದಾನು ಚಿದನು ಏನದು ದೋಹದ ಅರ್ಥ ಮಾಡೋಣ, ಗೊತ್ತಾಗ್ತದೆ. ದೋಹದ ಅರ್ಥ ದುಃಖದ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿಗೆ ಮೋಕ್ಷವೆಂದು ಹೇಳುತ್ತಾರೆ. ದುಃಖದ ನಿವೃತ್ತಿ ಮಾಡಿಕೊಳ್ಳಬೇಕೆಂದು ಬಹಳ ಮಂದಿ ಪ್ರಯತ್ನ ಮಾಡುತ್ತಿರುತ್ತಾರೆ. ದುಃಖದ ನಿವೃತ್ತಿ ಆಗಲಿ ಅಂತ ಏನ್ ಮಾಡ್ತಾರೆ, ದುಡ್ಡು ಜಮಾ ಹಾಕುತ್ತಾರೆ. ಅಷ್ಟು ದುಃಖ ಹೆಚ್ಚಾಗುತ್ತದೆ. ಎಂತ ದುಃಖದ ನಿವೃತ್ತಿ ಒಮ್ಮೆ ಮಣ್ಣು ಕೊಟ್ಟು ಬಂದ ಬಳಿಕ ಮತ್ತೊಮ್ಮೆ ಅದು ನಮ್ಮ ಬಳಿಗೆ ಬರಬಾರದು ಅಂತ ನಿವೃತ್ತಿ. ಈ ಒಂದು ಯಾರ ಸತ್ತಿರ್ತಾರ ಅವರ ಹೆಣ ಮಣ್ಣು ಮಾಡಿದ ಮೇಲೆ ಮತ್ತೊಂದು ಹೆಣ ಎದ್ದು ಬರ್ತದೇನು, ಹಂಗ ನಿವೃತ್ತಿ ಆಗಬೇಕು. ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಆಗಬೇಕು, ಮತ್ತೆ ವಾಪಸ್ ಬರಬಾರದು. ನಿವೃತ್ತಿಯಾದ ದುಃಖ ಪುನಃ ಉತ್ಪತ್ತಿ ಆಗಬಾರದು ಅಂತದು ಪರಮಾನಂದ ಪ್ರಾಪ್ತಿ. ಇದಕ್ಕೆ ಮೋಕ್ಷ ಎನ್ನುತ್ತಾರೆ. ಅದರ ಇಚ್ಛೆಯನ್ನ ಶಿಷ್ಯನ ಹೃದಯದಲ್ಲಿ ಕಂಡು ಶಿಷ್ಯನಿಗೆ ಅತ್ಯಂತ ದುಃಖ ನಿವೃತ್ತಿಯ ಇಚ್ಛೆ, ಪರಮಾನಂದ ಪ್ರಾಪ್ತಿಯ ಇಚ್ಛೆ ಇದೆ ಎಂದರೆ ಮೋಕ್ಷದ ಇಚ್ಛೆ ಇದೆ ಎಂಬುದು ಅರ್ಥ ಮಾಡಿಕೊಂಡರು. ಮತ್ತು ಅದರ ಪ್ರಾಪ್ತಿಯ ಸಾಧನವು ವೇದದಲ್ಲಿ ಹೇಳಲ್ಪಟ್ಟ ಯಾವ ಜ್ಞಾನವಿರುವುದೋ ಅದನ್ನು ಹೇಳಲು ಆರಂಭಿಸಿದರು. ಮೋಕ್ಷದ ಮುಖ್ಯ ಸಾಧನ ಯಾವುದು ಅಂದ್ರೆ ಜ್ಞಾನವೇ ಮೋಕ್ಷದ ಮುಖ್ಯ ಸಾಧನ. ಜ್ಞಾನಾದೇವತು ಕೈವಲ್ಯಂ, ಇದೊಂದು ತಿಳ್ಕೊಂಡ್ಬಿಡ್ರಿ. ಶಾಶ್ವತವಾದ ಸಾಧನ ಇದು, ಪರ್ಮನೆಂಟ್ ಆದ ಸಾಧನ. ಮತ್ತೆ ಇವತ್ತು ಹೇಳುವ ಫಸ್ಟ್ ಮಂತ್ರನೇ ಜ್ಞಾನನೇ ನೋಡಪ್ಪ, ಅವಿನಾಶಿಯಾದಂತ ಸಾಧನ ಇದು. ಇದರಿಂದ ಏನಾಗ್ತದ, ಪರಮಾನಂದ ಪ್ರಾಪ್ತಿ ಆಗ್ತದ, ಸರ್ವ ದುಃಖ ನಿವೃತ್ತಿ ಆಗ್ತದ. ಇಲ್ಲೇನು ಜ್ಞಾನಾದೇವತ ಕೈವಲ್ಯಂ ಅಂತ ಹೇಳ್ತಾರಲ್ಲ, ಅದನ್ನೇ ಸಾಕೋ ಸಾಧನ ಜ್ಞಾನ ಅಂತೇಳಿ ಹಿಂದಿದಾಗ ಅವರು ನಿತ್ಯದಾಸರು ಹೇಳ್ಯಾರ, ಇದು ಸಂಸ್ಕೃತದಾಗ ಹೇಳ್ಯಾರ. ಜ್ಞಾನದಿಂದಲೇ ಮೋಕ್ಷ ಎಂಬುದು ಶ್ರುತಿ ಸಿದ್ಧವಾದ ಮಾತು. ಅದಕ್ಕೆ ಜ್ಞಾನದಿಂದಲೇ ಮೋಕ್ಷವಾದರೆ ಕರ್ಮ ಉಪಾಸನೆಗಳು ವೇದದಲ್ಲಿ ಏಕೆ ಹೇಳಿದ್ದಾರೆ? ಇದು ಹೋಗೋದಕ್ಕಿಂತ ಮೊದಲು ಬುಕ್ಕಿನ ಒಳಗಿಂದ ಒಂದು ಸಾಲು ನೋಡ್ತೀನಿ, ಒಂದು ನಿಮಿಷ. ಜೀವ ಬ್ರಹ್ಮ ವಿಧಾದ ಚಿದಾದ ನೋಡ್ಬೇಕಾಗಿದೆ. ಒಂದು ಸೆಕೆಂಡ್, 4 ತರ
ಚಿದ ಬರ್ತದು, ಬಿದ ಅಲ್ಲ ಚಿದ, ಚಿದ ಭಾನ. ಚಿದ ಅಂದ್ರೆ ನಾಶ ಮಾಡ್ತದಂತ, ಬಿದ ಅಲ್ಲ ಚಿದ. ಇಲ್ಲೊಂದು ಚಿದ ಭಾನ, ಅದೇ ಅಂತೀನಿ, ಛೇದ ಮಾಡಿ ಒಗಿತದಂತ, ಸೀಳು ಒಗಿತದ, ನಾಶ ಮಾಡ್ತದಂತ. ಚಿದ ಚಿದ. ಅದಕ್ಕೆ ಇಲ್ಲಿ ಗಿಡ ಕೆಳಗ ಒಂದು ಗೆರಿ ಹೊಡೆ, ಗೆರಿ ಹೊಡೆ. ವೇದ ಉತ್ತರ ಭಾಷಣ ಬಗೆ ಅಂದ್ರೆ ವೇದೋತ್ತರವಾದ ವಿಚಾರಗಳನ್ನ ಹೇಳಕತ್ರು. ಭಾಷಣ ವೇದೋತ್ತರವಾದ ಭಾಷಣ ಹೇಳಕತ್ರು. ಭಾಷಣ ಹೇಳೋಣ ಅಂತಂದ್ರ ಅದರೊಳಗಿರುವಂತ ವಿಷಯಗಳನ್ನ ತಿಳಿಸ್ಲಕತ್ರು. ವೇದೋಕ್ತವಾದ ಭಾಷಣ ಅಂತಂದ್ರೆ ಏನದ? ಘೋಷಣೆ, ಜೋರಾಗಿ ಹೇಳೋದು. ಏನ್ ಹೇಳಿದ್ರು ಅವರು? ಜ್ಞಾನಾದೇವತು ಕೈವಲ್ಯಂ ಅಂತೇಳಿ ಘೋಷಿಸಿದ್ರು. ಕರ್ಮ ಉಪಾಸನೆಗಳ ಅಲ್ಲಪ್ಪ, ಜ್ಞಾನಾದೇವತು ಕೈವಲ್ಯಂ ಅಂತಂದ್ರೆ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ರು. ಜ್ಞಾನನೇ ಶಾಶ್ವತವಾದಂತ ಮೋಕ್ಷ ಕೊಡೋದು, ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ರು. ಅದಕ್ಕೆ ಈ ವಾಕ್ಯ ಇವತ್ತು ಹೇಳೋದ್ರ ಸಲುವಾಗಿ ನಾನೇನ್ ಮಾಡೀನಿ, ಇವತ್ತು ಈ ಸತ್ಸಂಗ ತಗೊಂಡಿನಿ. ಏನದ? ಜೀವ ಬ್ರಹ್ಮ ಚಿದಭಾನ. ಜೀವನೇ ಬೇರೆ, ಬ್ರಹ್ಮನೇ ಬೇರೆ. ಯಾವ್ದು ಬ್ರಹ್ಮ? ಜೀವ, ಜಗತ್ತು, ಈಶ್ವರ. ಒಂದು ದೇವರಂತೀರಿ ಚೈತನ್ಯಕ್ಕ. ಆ ದೇವರು ಮತ್ತು ಜಗತ್ತೇನದ? ಪಂಚಭೂತಾತ್ಮಕ ಜಡ ಜಗತ್ತೇನದಲ್ಲ ಅದು ಜಗತ್ತು, ಪ್ರಪಂಚ. ಮತ್ತು ನಿಮ್ಮೊಳಗೊಂದು ಜೀವ, ಪಿಂಡಾಂಡದೊಳಗ ಒಂದು ಜೀವ. ಅಹಂಕಾರ, ನಾನು 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 ಅಂತದಲ್ಲ, ನಾನು ನನ್ನದು ಅನ್ನೋದಲ್ಲ, ಅದು ಜೀವ. ಮತ್ತೆ ಹೊರಗೆ ಬ್ರಹ್ಮಾಂಡದೊಳಗ ಈಶ್ವರ. ಬ್ರಹ್ಮಾಂಡ ಚೈತನ್ಯ ಪರಮಾತ್ಮ, ಏನೇನಂತೀರಿ, ಕಣ್ಣಿಗೆ ಕಾಣಲಾರ್ದವನಿಗೆ ಅವನಿಗೆ ಈಶ್ವರ. ಮತ್ತೆ ಕಣ್ಣಿಗೆ ಕಾಣುವಂತ, ನಿಮ್ಮ ಇಂದ್ರಿಯಕ್ಕೆ ವೇದ್ಯವಾಗುವಂತ ಜಗತ್. ಇಷ್ಟೆಲ್ಲ ಮೂರು ಅನ್ನೋಲ್ಲ. ಈ ಮೂರು ಏನದವಂತಂದ್ರೆ ನಾನೇ ಬೇರೆ, ಈ ಜೀವನೇ ಬೇರೆ, ಮತ್ತೆ ಜಗತ್ತೇ ಬೇರೆ, ಈಶ್ವರನೇ ಬೇರೆ, ಪಂಚಮಹಾಭೂತಗಳೇ ಬೇರೆ, ಮತ್ತ 84 ಲಕ್ಷ ಜೀವರಾಶಿಗಳೇ ಬೇರೆ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಹೆಂಡತಿನೇ ಬೇರೆ, ಗಂಡನೇ ಬೇರೆ, ಮಕ್ಕಳೇ ಬೇರೆ, ತಂದೆ ತಾಯಿ ಬೇರೆ, ಅತ್ತಿ ಮಾವ ಬೇರೆ, ಅಣ್ಣ ತಮ್ಮ ಬೇರೆ, ನಿಮ್ಮ ಮನೆಯೊಳಗಿರುವ ಎಲ್ಲ ವಸ್ತುಗಳೇ ಬೇರೆ, ನೀವೇ ಬೇರೆ. ಈ ರೀತಿ ಎಲ್ಲದರ ಜೊತೆಗೆ ನೀವು ಭಿನ್ನವಾಗಿದ್ದು ಅದನ್ನ ಸಪರೇಟ್ ನೋಡ್ಲಕತ್ತೀರಿ ನೀವು. ಇದು ಏನದಲ್ಲ, ಜೀವ ಬ್ರಹ್ಮ ಚಿದಭಾನ. ಈ ಜೀವ ಬ್ರಹ್ಮ ಅನ್ನೋದು ಏನದ? ಎಲ್ಲ ಓಟು ಜೀವನೂ ಅದೇ ಬ್ರಹ್ಮನಿಂದಲೇ ಆಗ್ಯದ, ಜಗತ್ತು ಅದೇ ಬ್ರಹ್ಮನಿಂದಲೇ ಆಗ್ಯದ, ಈಶ್ವರನು ಅದೇ ಬ್ರಹ್ಮನಿಂದಲೇ ಆಗ್ಯದ. ಒಂದೇ ಬಂಗಾರದಿಂದ ಎಲ್ಲ ಆಭರಣಗಳು ಹೇಗೆ ಮಾಡಲ್ಪಟ್ಟಿವೆಯೋ ಅದೇ ರೀತಿ ಒಬ್ಬನೇ ಬ್ರಹ್ಮನಿಂದ ಎಲ್ಲಾ ವಸ್ತುಗಳು ಆಗಿದ್ದಾಗ್ಯೂ ಕೂಡ ಎಲ್ಲ ವಸ್ತುಗಳಲ್ಲಿ ಭೇದ ಭಾವ ಏನದಲ್ಲ, ಅದು ಅಜ್ಞಾನ. ಅದಕ್ಕೇನಾಗಬೇಕು? ಅದಕ್ಕೆ ಅಜ್ಞಾನದ ಭಾನ ಅಂತಾರ. ಆ ಅಜ್ಞಾನದ ಭಾನ ಛೇದ ಆಗ್ಬೇಕು, ಅಂದ್ರೆ ಸೀಳು ಒಗಿಬೇಕು, ನಾಶ ಆಗ್ಬೇಕು. ಅಂತ ಅಜ್ಞಾನದ ಭಾನ ನಾಶ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಜ್ಞಾನಕ್ಕೆ ಬರಬೇಕು. ಜ್ಞಾನ ದೇವತ್ತು ಕೈವಲ್ಯಂ. ಅದೇ ವಿಧ ಅಂದದ್ದಕ್ಕೆ ಸ್ವಲ್ಪ ಬುಕ್ ನೋಡ್ಬೇಕಾಯ್ತು. ಅದು ಚಿದಭಾನ, ಅದು ಛೇದ ಮಾಡಿ ಒಗಿತದ. ಜ್ಞಾನ ದೇವತ್ತು ಕೈವಲ್ಯಂ ಅಂದ್ರೆ ಜ್ಞಾನ. ನೋಡಪ್ಪ, ಇದಕ್ಕೆ ಬಂದಿ ಅಂತಂದ್ರ ಕರ್ಮ ಉಪಾಸನೆಗಳು ಏನು ನಾಶ ಆಗಿ ಫಲ ಕೊಟ್ಟು ಹೋಗ್ತಾವಲ್ಲ, ಹಂಗ ಇದು ಜ್ಞಾನ ಏನದ ದುಃಖ ನಿವೃತ್ತಿ ಮಾಡಿ ಪರಮಾನಂದ ಪ್ರಾಪ್ತಿ ಮಾಡಿ ಅದೇನು ನಾಶ ಆಗಿ ಹೋಗಂಗಿಲ್ಲ. ಎಲ್ಲಿ ತನಕ ನೀನು ಜ್ಞಾನದಾಗಿರ್ತಿ ಅಲ್ಲಿ ತನಕ ಪರಮಾನಂದನೂ ಇರ್ತದ, ಅಲ್ಲಿ ತನಕ ದುಃಖ ನಿವೃತ್ತಿನೂ ಇರ್ತದ, ಮತ್ತು ಜ್ಞಾನನೂ ಇರ್ತದ. ನೀನು ಮರುವಿವಾದಿ ಅಂತಂದ್ರೆ ಅಲ್ಲಿ ಜ್ಞಾನ ಇರಲ್ಲ, ಅವಾಗ ಪರಮಾನಂದನೂ ಇರಲ್ಲ, ಮತ್ತು ದುಃಖನೇ ಆವರಿಸಿ ಬಿಡ್ತದ. ಅದಕ್ಕೆ ನೀನು ಅರಿವಿನಲ್ಲಿರೋದೇ ಮುಖ್ಯ ಅದ ನೋಡಪ್ಪ ಇದು ಅಂತ ಹೇಳಿ
ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳಿದ್ರು. ಆವಾಗ ಅಲ್ಲಿ ಜ್ಞಾನಾದೇವತೆ ಕೈವಲ್ಯಂ ಅಂದ್ರೆ ವೇದಗಳಿಂದ ಮೋಕ್ಷ ಆಗ್ತದತ್ತೆ, ವೇದ ಸಮ್ಮತವಾದ ಭಾಷಣವನ್ನೇನೋ ಮಾಡ್ಲಕತ್ತೀರಿ. ಆದರೆ ವೇದಗಳಲ್ಲಿ ಬರೀ ಜ್ಞಾನ ಒಂದೇ ಹೇಳಿಲ್ಲ ಗುರುಗಳೇ. ವೇದಗಳಲ್ಲಿ ಕರ್ಮ ಮತ್ತು ಉಪಾಸನೆಗಳನ್ನು ಹೇಳ್ಯಾರ. ಆರಣ್ಯಕಗಳದವ, ಬ್ರಾಹ್ಮಣಗಳದವ, ಸಂಹಿತೆಗಳದವ, ಮಂತ್ರಗಳದವ. ಎಲ್ಲವಷ್ಟು ಬೈಪಟ್ ಮಾಡಿ ಎಲ್ಲ ಹೌದ್ರಂಗ ಮಾಡ್ಕೋತ ಜ್ಞಾನಕ್ಕೆ ಬರ್ಬೇಕು. ಲಾಸ್ಟಿಗೆ ವೇದಾಂತ ಅಂದ್ರೆ ಉಪನಿಷತ್ತುಗಳಲ್ಲಿ ಜ್ಞಾನ ಹೇಳರ. ಆ ಉಪನಿಷತ್ತುಗಳಿಗೆ ಬರೋದ್ರಕ್ಕಿಂತ ಮೊದಲ ಏನದ ಕರ್ಮ ಉಪಾಸನೆಗಳು ಹೇಳರ. ಮತ್ತ ಇದರಿಂದ ಮೋಕ್ಷ ಆಗ್ತಿತ್ತಂದ್ರ ಅವು ಎದಕ್ ಮಾಡಬೇಕು, ಅವು ಎದಕ್ ವೇದದಾಗ ಹೇಳ್ಯಾರ ಅಂತೇಳಿ ಪ್ರಶ್ನೆ ಕೇಳ್ಯಾನ ಶಿಷ್ಯ. ಆ ಪ್ರಶ್ನೆಗೆ ಉತ್ತರ ಗುರುಗಳು ಮತ್ತೆ ಯಾವಾಗ ಹೇಳ್ತಾರ? ನಾಳೆ ಹೇಳೋಣ. ನಾಳೆ ಇದು ಬುಕ್ ತಗೊಂಡು ಹೋಗ್ತೀನಿ, ನಾಳೆ ಹೇಳ್ತೀನಿ. ಇದು ಕರ್ಮ ಮತ್ತು ಉಪಾಸನೆ ಯಾಕೆ ಹೇಳ್ಯಾರ ವೇದದಾಗ ಅನ್ನೋದು ನಾಳೆ ಅಲ್ಲೇ ಊರ ಸುತ್ತ ಹೇಳ್ತೀನಿ. ನೆಟ್ವರ್ಕ್ ಬಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಇವತ್ತು ಶಿವರಾತ್ರಿ ದಿವಸ ಗಳಿಕೆ ಸತ್ಸಂಗ ಮಾಡಿದ್ದು ಸಾರ್ಥಕ ಅನಸ್ತ, ಸಂತೋಷ ಅನಸ್ತ. ಗುರುವಿನ ಉಪದೇಶ ಇವತ್ತ ನಿಶ್ಚಲದಾಸರ ಉಪದೇಶ, ರಿಯಲ್ ಉಪದೇಶ ಚಾಲು ಆಗ್ಯಾರ. ವೇದೋಕ್ತ ಭಾಷಣ. ಆ ಭಾಷಣ ಅಂದ್ರೇನು? ಘೋಷಣ. ಅದು ಭಾಷಣ ಅಂದ್ರೆ ಘೋಷಣ. ಏನು ಘೋಷಣ? ಜ್ಞಾನಾದೇವತು ಕೈವಲ್ಯಂ. ಇದು ನೋಡಪ್ಪ ಶಾಶ್ವತವಾದಂತ ಪರಿಹಾರ. ಅಜ್ಞಾನ ಕಳ್ಕೊಂಡು ದುಃಖ ನಿವೃತ್ತಿ ಮಾಡಿಕೊಂಡು ಪರಮಾನಂದ ಹೊಂದುವುದಕ್ಕೆ ಈ ಜ್ಞಾನ ಏನಾಗ್ತದ, ನೀವು ಅವಾಗವಾಗ ಮರಿಬಹುದು. ಆದ್ರೆ ಮತ್ತೆ ಅದು ಅರಿವಿಗೆ ಬಂದೊತ್ನಾಗ ನೀವು ಮರ್ತದ್ದು ತಪ್ಪಂತ ಅನಿಸ್ತದ ಇಲ್ಲ? ನಾನು ಶಿವ ಸ್ವರೂಪನೇ ಅದೀನಿ, ನಾ ಬ್ರಹ್ಮ ಸ್ವರೂಪನೇ ಇದ್ದು ನಾ ಸುಮ್ಮನೆ ದುಃಖ ಪಡ್ನಲ್ಲ, ಎಂತ ಹುಚ್ಚದೀನಿ ಅಂತ ನಿಮಗೆ ಅನಿಸ್ತದ ಇಲ್ಲ? ಶಾಶ್ವತವಾಗಿ ನಿಮ್ಮೊಳಗೆ ಅದ ಇಲ್ಲದು. ನಿಮ್ಮ ಕರ್ಮ ಏನ್ ಮಾಡಿತು, ಕರ್ಮ ಕೊಟ್ಟು ಅದು ಫಲ ಕೊಟ್ಟು ನಾಶ ಆಗಿ ಹೋಗ್ಬಿಡ್ತು. ಮತ್ತ ಕರ್ಮ ಬಾ ಅಂದ್ರೆ ಬರ್ತದೇನದು? ಬರಂಗಿಲ್ಲ ಅದು. ಆದ್ರೆ ನಿಮ್ಮ ಜ್ಞಾನ ಏನದ ಪರ್ಮನೆಂಟ್ ನಿಮ್ಮೊಳಗೆ ಅದ. ಅದು ಏನಾಗ್ತದೆ, ಯಾವಾಗ ನೆನಪಿಗೆ ಬತ್ತು ಆವಾಗ ಅಜ್ಞಾನದ ಬಗ್ಗೆ ಹೇಸಿಕೆ ಬರ್ತದ, ನಾಚಿಕೆ ಬರ್ತದ. ಒಂದ್ ರೀತಿ ನಾನು ಸುಮ್ಮನೆ ಪರಮಾನಂದ ಸ್ವರೂಪ ಇದ್ದು ಇಂಥ ಕೆಲಸ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳಕತ್ತೀನಲ್ಲ ಅಂತೇಳಿ ನಿಮಗೆ ಪಶ್ಚಾತ್ತಾಪ ಬರ್ತದ. ಜ್ಞಾನ ನಿಮ್ಮೊಳಗೆ ಶಾಶ್ವತವಾಗಿರ್ತದ. ಯಾವಾಗ ಅದನ್ನ ಅರಿವಿಗೆ ತಂದುಕೊತೀರಿ ಯುಕ್ತಿಯಿಂದ, ಆವಾಗ ನಿಮಗೆ ಪರಮಾನಂದನೇ ಅದ, ದುಃಖ ನಿವೃತ್ತಿನೇ ಅದ. ಯಾವಾಗ ನೀವು ಅದನ್ನ ಸ್ವಲ್ಪ ಮರುವಿಗೆ ಬೀಳ್ತೀರಿ, ಆವಾಗ ಏನಾಗ್ತದ, ಸ್ವಲ್ಪ ದುಃಖ ಆಗ್ತದ. ಆಮೇಲೆ ಪರಮಾನಂದ ಸ್ವಲ್ಪ ಮರೆಯಾಗಿರ್ತದ. ನೀವು ಹೆಚ್ಚು ಅರಿವಿನಲ್ಲಿ ಇರ್ಕೋತ ಹೋದ್ರಿ ಅಂತಂದ್ರೆ, ರೂಢಿ ಚೆನ್ನಾಗಿ ಅರಿವಿನಲ್ಲಿ ಇರೋದೇ ರೂಢಿ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಪರಮಾನಂದನೂ ಶಾಶ್ವತವಾಗಿ ಉಳಿತದ, ದುಃಖನೂ ಶಾಶ್ವತವಾಗಿ ನಿವೃತ್ತಿ ಆಗ್ತದೆ. ಈ ರೀತಿಯಾದಂತ ವಿಚಾರ, ಅದ್ಭುತವಾದ ವಿಚಾರ, ಅತ್ಯಂತ ಸರಳ ರೀತಿಯಲ್ಲಿ ನಿಶ್ಚಲದಾಸರು ಹೇಳಿದ್ದಕ್ಕೆ ಆ ನಿಶ್ಚಲದಾಸರ ಮತ್ತು ಅವರ ಪರಂಪರೆಯ ಎಲ್ಲ ಗುರುಗಳ, ಸಾಧಕರ, ಶುದ್ಧ ಬ್ರಹ್ಮರ, ಸಿದ್ಧ ಪುರುಷರ, ಮಹಾತ್ಮರ ಎಲ್ಲರ ಪಾದಗಳಿಗೆ ಧನ್ಯವಾದ ಹೇಳುತ್ತಾ ಇವತ್ತಿನ ಪಾಠ ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಶಿವಾಯ ನಮಃ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ. ಓಂ ಶಾಂತಿ.